ಶಾಲೆಯಲ್ಲಿ ಮಿಂಚಿನ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ನಾನು ಹಾಗೂ ನನ್ನ ಗೆಳತಿಯರು ಒಂದು ಚಿಕ್ಕ ನಾಟಕವನ್ನು ಮಾಡುತ್ತಿದ್ದೇವೆ. ನನ್ನ ಹೆಸರು ಕೀರ್ತಿ, ನಾನು ಮಕ್ಕಳ ಪಾತ್ರ ಮಾಡುತ್ತಿದ್ದೇನೆ. ನನ್ನ ಹೆಸರು ಮಹಾಲಕ್ಷ್ಮಿ, ನಾನು ಮಕ್ಕಳ ಪಾತ್ರವನ್ನು ಮಾಡುತ್ತೇನೆ. ನನ್ನ ಹೆಸರು ಪ್ರಿಯಾಂಕಾ, ನಾನು ಮಕ್ಕಳ ಪಾತ್ರವನ್ನು ಮಾಡುತ್ತಿದ್ದೇನೆ. ನನ್ನ ಹೆಸರು ತ್ರಿವೇಣಿ, ನಾನು ಚಿಕ್ಕಪ್ಪನ ಪಾತ್ರವನ್ನು ಮಾಡುತ್ತೇನೆ. ನನ್ನ ಹೆಸರು ಯಶೋಧ, ನಾನು ಚಿಕ್ಕಮ್ಮನ ಪಾತ್ರ ಮಾಡುತ್ತಿದ್ದೇನೆ. ಮಕ್ಕಳೇ, ಏನ್ ಮಾಡ್ತಾ ಇದ್ದೀರಾ ಮಕ್ಕಳೇ? ಹೊಲದಲ್ಲಿ ಸ್ವಲ್ಪ ಕೆಲಸ ಇದೆ ಚಿಕ್ಕಪ್ಪ, ಮುಗಿಸ್ಕೊಂಡು ಹೋಗ್ತೀವಿ. ಗುಡುಗು ಮಿಂಚು ಬರ್ತಾ ಇದೆ ಮಕ್ಕಳೇ, ಬೇಗ ಮನೆಗೆ ಹೊರಡಿ. ಮಿಂಚು ಅಂದರೇನು ಚಿಕ್ಕಪ್ಪ? ಮಿಂಚು ಅಂದರೆ ಧನ ಆವೇಶಗಳು ಮೋಡದ ಮೇಲ್ಭಾಗದ ಅಂಚಿನಲ್ಲಿಯೂ ಋಣ ಆವೇಶಗಳು ಮೋಡದ ಕೆಳಭಾಗದ ಅಂಚಿನಲ್ಲಿಯೂ ಶೇಖರಣೆಯಾಗಿರುತ್ತವೆ. ಧನ ಆವೇಶಗಳು ಭೂಮಿಯ ಸಮೀಪದಲ್ಲಿಯೂ ಸಹ ಶೇಖರಣೆಯಾಗಿರುತ್ತವೆ. ಅದಕ್ಕೆ ಶೇಖರಣೆಯಾದ ಆವೇಶಗಳ ಪರಿಣಾಮವು ಅತಿ ಹೆಚ್ಚಾದಂತೆ ಗಾಳಿಯು ಸಾಮಾನ್ಯವಾಗಿ ವಿದ್ಯುತ್ ಆವಾಹಕದಂತೆ ವರ್ತಿಸಲು ಕಾರಣ. ಆವೇಶಗಳ ಚಲನೆಗೆ ಪ್ರತಿರೋಧನೆಯನ್ನು ಒಡ್ಡಿಸುವುದಿಲ್ಲ. ಋಣ ಮತ್ತು ಧನ ಆವೇಶಗಳು ಒಟ್ಟಿಗೆ ಸೇರಿ ಅತಿ ಪ್ರಕಾಶಮಾನವಾದ ಬೆಳಕನ್ನು ನೀಡುತ್ತವೆ ಮತ್ತು ಶಬ್ದವನ್ನು ನೀಡುತ್ತವೆ. ಈ ಗೆರೆಗಳೇ ಮಿಂಚಾಗಿ ಪರಿವರ್ತಿಸುತ್ತವೆ. ಮಕ್ಕಳೇ, ಮಿಂಚು ಮೇಲೆಲ್ಲ ಬರೋ ಚಿಕ್ಕಪ್ಪ, ನಮಗೆ ಕೆಳಗೆ ಏನು ತೊಂದರೆ? ಹಾಗಲ್ಲ ಮಗು, ವಿದ್ಯುತ್ ಆವೇಶಗಳ ಪ್ರಕ್ರಿಯೆಯು 2 ಅಥವಾ 3 ಮೋಡಗಳ ನಡುವೆ ನಡೆಯುತ್ತದೆ. ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಪೂರ್ವಜರು ಹೆದರಿದಂತೆ ನಾವು ಮಿಂಚಿಗೆ ಹೆದರುವ ಅವಶ್ಯಕತೆ ಇಲ್ಲ, ಏಕೆಂದರೆ ನಮಗೆ ಈಗಾಗಲೇ ವಿದ್ಯುನ್ಮಾನದ ಅರಿವಾಗಿದೆ. ವಿಜ್ಞಾನಿಗಳು ಈ ನಮ್ಮ ಅರಿವನ್ನು ಸುಧಾರಿಸಲು ಕಠಿಣ ಪರಿಶ್ರಮವನ್ನು ಪಡುತ್ತಿದ್ದಾರೆ. ಮಿಂಚಿನ ಅಪಘಾತದಿಂದ ನಮ್ಮ ಜೀವವೇ ಹೋಗಬಹುದು. ಹಾಗಾಗಿ ಮಿಂಚಿನ ಸಮಯದಲ್ಲಿ ನಾವು ಸುರಕ್ಷಿತ ಜಾಗವನ್ನು ಹುಡುಕಿಕೊಳ್ಳಬೇಕು. ಮಕ್ಕಳೇ, ಚಿಕ್ಕಪ್ಪ, ಮಿಂಚಿನಿಂದ ಹೇಗೆ ಕಾಪಾಡಿಕೊಳ್ಳಬೇಕು? ಗುಡುಗು ಮತ್ತು ಮಿಂಚು ಸಹಿತ ಮಳೆ ಬಂದಾಗ ತೆರೆದ ಪ್ರದೇಶವು ಸುರಕ್ಷಿತವಲ್ಲ. ಗುಡುಗಿನ ಅಂತಿಮ ಶಬ್ದ ಕೇಳಿದ ತಕ್ಷಣವೂ ಸುರಕ್ಷಿತ ಪ್ರದೇಶದಿಂದ ಹೊರಬರಲು ಸ್ವಲ್ಪ ಸಮಯ ಕಾಯಬೇಕು. ಮಕ್ಕಳೇ, ಚಿಕ್ಕಮ್ಮ, ಮನೆ ಒಳಗಿದ್ರೆ ಯಾಕೋ ರಕ್ಷಿಸ್ಕೋಬಹುದು, ಹೊರಗಿದ್ರೆ ಏನ್ ಮಾಡ್ಬೇಕು? ನೀವು ಬಯಲು ಪ್ರದೇಶದಲ್ಲಿದ್ದು ಯಾವುದೇ ಆಶ್ರಯ ತಾಣಗಳಿಲ್ಲದಿದ್ದರೆ ಸಾಧ್ಯವಾದಷ್ಟು ಎಲ್ಲ ಮಳೆಗಳಿಂದ ದೂರವಿರಿ ಹಾಗೂ ಲೋಹದ ಕಂಬ ಇತರೆ ಲೋಹಗಳಿಂದ ದೂರವಿರಿ. ಬಯಲಿನಲ್ಲಿ ಮಲಗಬೇಡಿ, ಬದಲಿಗೆ ಉಕ್ಕರ ಗಾಳಿನಲ್ಲಿ ಕುಳಿತುಕೊಂಡು ನಿಮ್ಮ 2 ಕೈಗಳನ್ನು ಮಂಡಿಯ ಮೇಲಿರಿಸಿ ನಿಮ್ಮ ತಲೆಯನ್ನು 2 ಕೈಗಳ ಮಧ್ಯೆ ಇರಿಸಿ. ಹೀಗೆ ಕುಕ್ಕರಗಳಲ್ಲಿ ಕುಳಿತುಕೊಳ್ಳಬೇಕು. ಎಲ್ಲಿ ಈಗ ನೀವು ಮಾಡಿ ನೋಡೋಣ. ನೀವು ಬಯಲು ಪ್ರದೇಶದಲ್ಲಿದ್ದಾಗ ಮಿಂಚು ಅಥವಾ ಗುಡುಗು ಬಂದಾಗ ಹೀಗೆ ಕುಕ್ಕರಗಳಲ್ಲಿ ಕುಳಿತುಕೊಳ್ಳಿ. ಧನ್ಯವಾದಗಳು ಚಿಕ್ಕಪ್ಪ, ಚಿಕ್ಕಮ್ಮ, ನಮಗೆ ಮಿಂಚು ಧನ್ಯವಾದಗಳು ಚಿಕ್ಕಪ್ಪ, ಚಿಕ್ಕಮ್ಮ, ನಮಗೆ ಮಿಂಚು ಮತ್ತು ಗಿಡುಗಿನ ಬಗ್ಗೆ ಜಾಗೃತಿ ಮೂಡಿಸುವುದಕ್ಕೆ ಧನ್ಯವಾದಗಳು.